ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನನ್ನ ವೈಫ್ ಸೌಜನ್ಯ ಬರ್ತಡೆ. ಸೊ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಸ್ವಲ್ಪ ಶುಗರ್ ಗಿರನೆಲ್ಲ ಅವಾಯ್ಡ್ ಮಾಡಿ ಆ ಕೇಕ್ ಬೇಡ, ನನ್ನ ಕಡೆಯಿಂದ ನಾವು ಸ್ಪೆಷಲ್ ಕೇಕ್ ಮಾಡೋಣ ಅಂತ ಒಂದು ಫುಲ್ ಫ್ರೂಟಿಂದನೇ ಮಾಡ್ತಿರೋ ಒಂದು ಕೇಕ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ನಾವು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿಮಾನಿಗಳು. ಸೊ ಆದ್ದರಿಂದ ಹಣ್ಣು ಅಂತ ನಮಗೆ ಬರೀ ತಿನ್ನೋದಷ್ಟೆಲ್ಲ ಬೇರೆ ಬೇರೆ ಐಡಿಯಾಸ್ ಎಲ್ಲ ಹೊಳೆಯುತ್ತೆ. ಯಾಕಂದರೆ ನಮ್ಮ ಅಣ್ಣ ಎಂತ ಸೆಟ್ ಹಾಕ್ಸಿದ್ದಾರೆ ಹಣ್ಣು ತೊಗೊಂಡು. ಸೊ ಆದ್ದರಿಂದ ಇವತ್ತು ನಾನು ಫ್ರೂಟ್ ಕೇಕ್ ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಈ ಕಟ್ಟಿಂಗ್ ಅಂತ ಬಂದರೆ ನಾನು ಸ್ವಲ್ಪ ಕೈಯೆಲ್ಲ ನೆಟ್ಟಿಗೆ ಅಲ್ಲಾಡಲ್ಲ. ಬಟ್ ಎನಿವೇಸ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹತ್ರ ಇದೆ ಕಲ್ಲಂಗಡಿ ಹಣ್ಣು, ಬಣ್ಣ ಬಣ್ಣದ ದ್ರಾಕ್ಷಿ, ಕಿವಿ, ಕರ್ಬೂಜ, ಡ್ರ್ಯಾಗನ್ ಫ್ರೂಟ್, ಸ್ಟ್ರಾಬೆರಿ, ಒಂದಿಷ್ಟು ಪೊಮಗ್ರೆನೇಟ್ ಇದೆ. ಸೊ ಈ ಪ್ಲೇಟ್ ಮೇಲೆ ಕೇಕ್ ಕಟ್ ಮಾಡಬೇಕು. ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಅವಳಿಗೆ ಸರ್ಪ್ರೈಸ್ ಇದು. ಅವಳು ಆ್ಯಕ್ಚುಲಿ ಆಫೀಸಿಗೆ ಹೋಗಿದ್ದಾಳೆ. ನೋಡೋಣ. ಎಲ್ಲ ಹಣ್ಣು ತೊಳ್ಕೊಂಡಾಗಿದೆ. ಇವಾಗ ಫಸ್ಟು ನಮ್ಮ ಇದನ್ನು ಕಟ್ ಮಾಡೋಣ. ಕಲ್ಲಂಗಡಿ ಹಣ್ಣು ಹೇಳಿದ್ನಲ್ಲ, ನನಗೆ ಕಟ್ಟಿಂಗ್ ಅಂದರೆ ಸ್ವಲ್ಪ ಆಗಬಾಗಲಾಗೋದು. ಓಕೆನಾ? ಇದೇ ಬೇಸು. ಇದ್ರ ಮೇಲೆ ನಾವು ಬೇರೆ ಹಣ್ಣೆಲ್ಲ ಡಿಸೈನ್ ಮಾಡ್ಕೊಂಡು ಹೋಗ್ಬೇಕು. ದೇವರೇ ಕಾಪಾಡಪ್ಪ. ಸಖತ್ತಾಗಿದೆ. ಏನೋ ಇತ್ತೀಚೆಗೆಲ್ಲ ಏನೋ ತೋರಿಸಿದ್ರಪ್ಪ, ಏನದು ಇಂಜೆಕ್ಷನ್ ಕೊಡ್ತಾರೆ ಅಂತ ನಂಗೆ ಅವೆಲ್ಲ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಕಟ್ ಮಾಡೋಣ. ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ನನಗೆ, ಬಟ್ ಐ ಹ್ಯಾವ್ ಟು ಟ್ರೈ. ಓಕೆ, ಒಂದು ರೇಂಜಿಗೆ ಬಂತಿದೆ. ನಮ್ಮಪ್ಪ ಏನಾದರೂ ಈ ಥರ ಕಟ್ ಮಾಡೋದು ನೋಡ್ಬಿಟ್ರೆ ಆಟಾಡ್ಸ್ಕೊಂಡು ಹೊಡಿತಾರೆ. ಓಕೆ, ಅಡ್ಜಸ್ಟ್ ಮಾಡ್ಕೊತಾಳೆ. ಸೊ ನೀವೇನಾದರೂ ನಿಮ್ಮ ವೈಫಿಗೆ ಈ ಥರ ಸರ್ಪ್ರೈಸ್ ಏನಾದರೂ ಮಾಡಿದ್ದೀರಾ ಬರ್ತ್ಡೇಗೆ? ಏನೋ ಇದ್ದರೆ ಕಮೆಂಟ್ ಮಾಡಿ, ಮರಿಬೇಡಿ. ಓಕೆ, ಈಗ ಇದನ್ನು ಒಂದು ಬೇಸಾಗಿ ಕಟ್ ಮಾಡ್ಕೋಬೇಕು. ಸೊ ದೊಡ್ಡದು. ಓಕೆ, ಈ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಎಸ್, ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಹೆಕ್ಸಾಗನ್ನ ಯಾವುದೋ ಒಂದು ಶೇಪ್ ಮಾಡೋಣ ಗುರು. ಗೊತ್ತಿಲ್ಲ ಯಾವ ಶೇಪು ಅಂತ, ನನಗೆ ಮರ್ತೋಗ್ಬಿಟ್ಟು. ಓಕೆ, ಫಸ್ಟ್ ಬೇಸ್ ಈಸ್ ರೆಡಿ. ಈಗ ಅದಕ್ಕಿಂತ ಒಂದು ಚಿಕ್ಕ ಬೇಸನ್ನು ಮಾಡ್ಕೊಳ್ಳೋಣ. ಅದನ್ನು ಹೀಗೆ ಇಡುವೆ. ಓಕೆ, ಅದಕ್ಕೆ ಆ್ಯಕ್ಚುಲಿ ಒಂದಿಷ್ಟು ಕಡ್ಡಿಗಳನ್ನ ಚುಚ್ಚಿ ಕಡ್ಡಿಗಳನ್ನು ಮಾಡಿ ಇಡಬಹುದು. ಬೀಳದೇ ಇರೋಂಗೆ ಅಷ್ಟೇ, ಇನ್ನೇನೂ ಅಲ್ಲ. ಆಯಿತಾ? ಡನ್ನಾಗಿದೆ. ಅದಕ್ಕೆ ಕಚಕ್ ಅಂತ ಚುಚ್ಚಿ ಬಿಡೋಣ. ಓಕೆ, ಏನೋ ಒಂದು ಆಯಿತು. ದೇವರಿದ್ದಾನೆ. ಬೇಸ್ ಕ್ರಿಯೇಟ್ ಆಗಿದೆ. ಈಗ ಡಿಸೈನ್ ಮಾಡ್ಕೊಂಡು ಹೋಗೋಣ. ದ್ರಾಕ್ಷಿ ನಮ್ಮ ರವಿ ಮಾಮಂಗೆ ಇಷ್ಟ. ಸೊ ಸುತ್ತಲಕ್ಕೂ ದ್ರಾಕ್ಷಿಗಳನ್ನ ಹಾಕ್ಬಿಡ್ತೀನಿ. ನಮ್ಮ ರವಿ ಮಾಮನಿಂದ ಏನೇನು ಕಲ್ತಿದ್ದೀರಾ ಅಂದರೆ ಇಂಥವು ಕಲ್ತಿದ್ದೀವಿ. ಎಸ್. ಸೊ ಇದನ್ನು ಸ್ವಲ್ಪ ಡಿಸೈನಿಗೆ ಹಾಕ್ಬಿಡ್ತೀನಿ. ಸೊ ಇವಾಗ ನಾವು ಸ್ಟ್ರಾಬೆರಿ ಮತ್ತು ಕಿವಿನ ಕಟ್ ಮಾಡಿ ಒಂದು ಅಲಂಕಾರ ಮಾಡೋಕ್ಕೆ ಇದು ಹೆಂಗೆ ಕಟ್ ಮಾಡಬೇಕು ಅಂತ ನನಗೂ ನಮ್ಗೆ ಗೊತ್ತಿಲ್ಲ. ಬಟ್ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಇದೆ ಒಂದು ರೇಂಜಿಗೆ. ಓಕೆ, ಕಿವಿ ಅಂತ ಇದೇನೋ. ನಮ್ಮ ಕಾಲದಲ್ಲೆಲ್ಲ ಈ ಹಣ್ಣುಗಳಿರಲಿಲ್ಲ ಗುರು. ಐ ಮೀನ್ ಸಿಗ್ತಿರ್ಲಿಲ್ಲ ಅಂತಷ್ಟೇ, ಇತ್ತು. ಇದು ಸುಮ್ಮನೆ ಪೀಲರಿಂದ ಮಾಡ್ಬೋದೇನಪ್ಪ. ಓಕೆ, ಟ್ರೈ ಮಾಡ್ತೇನೆ. ಓಕೆ, ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟೆ ನಾನೇ, ಈಸಿಯಾಗಿ ಆಗೋದೇನು.
ಓಕೆ, ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿದ್ದೇನೆ ಹಿಂಗೆ ಸ್ವಲ್ಪ ಡಿಸೈನ್ ಥರ ಇಟ್ಟಿದ್ದೀನಿ. ತುಂಬ ಕೆಟ್ಟದಾಗ ಆಗ್ತದೆ ಡಿಸೈನು, ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊತಾಳೆ. ಪ್ರಯತ್ನ ನೋಡ್ರೋ, ಕಲೆ ನೋಡ್ಬಿಡ್ರಿ, ಪ್ರಯತ್ನ ನೋಡ್ರಿ, ಓಕೆನಾ. ಈಗ ಕಿವಿಯನ್ನು ಕಟ್ ಮಾಡಿ, ಹಣ್ಣು ಇದನ್ನು ಹೀಗೆ ಸಿಕ್ಕಿಸಿ ಬಿಡುವೆ. ಡಿಸೈನ್ ಓಕೆ, ಅಂದ್ಕೊಂಡಷ್ಟು ಈಸಿ ಆಗಲಿಲ್ಲ. ನೋಡೋಣ. ಎಷ್ಟಾಗತ್ತೆ ಅಷ್ಟು ಸಿಕ್ಸೋದಷ್ಟೆ. ಓಕೆ, ಸಕ್ಸಸ್ಫುಲ್. ಅದು ಒಂದು ಕಡ್ಡಿ ಉಲ್ಟಾ ಸಿಕ್ಸ್ಬಿಟ್ಟಿದೆ, ಅದಕ್ಕೆ ಹೋಗ್ತಾ ಇಲ್ಲ ಅದು. ಓಕೆ, ಡನ್ ಆಗಿದೆ. ಈಗ ಇದು ಸುತ್ತಮುತ್ತ ಸ್ಟ್ರಾಬೆರಿನ ಜೋಡಿಸ್ಕೊಂಡು ಹೋಗ್ತೀನಿ ಕಟ್ ಮಾಡಿ. ಸೊ ದಟ್ ಇಸ್ ದ ಪ್ಲ್ಯಾನ್. ಡಿಸೈನ್ ಥರ ನಂಗೆ ಗೊತ್ತಿಲ್ಲ ಸಕ್ಸಸ್ಫುಲ್ ಆಗತ್ತೆ ಅಂತ, ಬಟ್ ಅಲ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಈಗ ಈ ಸ್ಟ್ರಾಬೆರೀಸ್ ಏನಿದೆ ಇದನ್ನು ಬಟನ್ ಥರ ಡಿಸೈನ್ ಅಂಟಿಸ್ಕೊಂಬರೋಣ. ಮೊದಲೇ ಹೇಳ್ದಂಗೆ ನೋಡೋಕ್ಕೆ ಹಿಂಗೆ ಚೆನ್ನಾಗಿರತ್ತಲ್ಲ ಗೊತ್ತಿಲ್ಲ, ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ, ಯಾಕಂದರೆ ಹಣ್ಣು. ಕರಿ ದ್ರಾಕ್ಷಿನೂ ಬಟನ್ ಥರ ಅಂಟ್ಸೋಕ್ಕಾಗತ್ತಾ ಟ್ರೈ ಮಾಡ್ತೀನಿ, ನೋಡೋಣ. ಐ ಡೋಂಟ್ ಥಿಂಕ್ ಸೊ. ಓಕೆ, ನಾಟ್ ಬ್ಯಾಡ್. ಎಲ್ಲಿ ಸಿಕ್ಸ್ಬೇಕು ಅನ್ನೋದು ಗೊತ್ತಿಲ್ಲ ಗುರು. ಬ್ಲ್ಯಾಕ್ ಗ್ರೇಪ್ಸ್ ಹಾಕಿದ್ದೀನಿ. ಈಗ ಹಾಗೆ ಸ್ವಲ್ಪ ಗ್ರೀನ್ ದ್ರಾಕ್ಷಿಗಳನ್ನು ಚಿಕ್ಕಿಸಿ ಹಾಕೋಣ. ಐ ಥಿಂಕ್ ಈ ಮದುವೆ ಸಮಾರಂಭಗಳಲ್ಲೆಲ್ಲ ಈ ಥರ ಡಿಸೈನ್ ಮಾಡಿರ್ತಾರೆ, ನೋಡಿರ್ಬೋದು. ಸೊ ಆಗಲೇ ಹೇಳ್ದಂಗೆ ನೀವೇನಾದರೂ ನಿಮ್ಮ ವೈಫಿಗೆ ಅಥವಾ ಯಾರಿಗಾದರೂ ಸರ್ಪ್ರೈಸ್ ಕೊಡೋಕ್ಕೆ ಹೋಗಿ ಅದೇನಾದ್ರು ಫೇಲ್ ಆಗಿದ್ದೇನಾದ್ರು ಇದೆಯಾ? ಸೊ ಆ ಥರ ಏನೋ ಇದ್ದರೆ ಹೇಳಿ. ಸೊ ನಾನಂತೂ ಸರ್ಪ್ರೈಸ್ ಕೊಡೋದ್ರಲ್ಲಿ ಸ್ವಲ್ಪ ನಿಸ್ಸೀಮ, ಗೊತ್ತಾಗ್ದಂಗೆ ಕೊಡ್ತೀನಿ, ನಂದು ಯಾವುದೂ ಫೇಲ್ ಆಗಿಲ್ಲ. ಐ ಡೋಂಟ್ ನೋ. ನನಗೆ ನನ್ನ ಬರ್ತ್ಡೇಗೆ ಸರ್ಪ್ರೈಸಸ್ಸು ನನ್ನ ವೈಫ್ ಕೊಟ್ಟಿದ್ಲು, ಆಮೇಲೆ ನನ್ನ ಸೀನಿಯರ್ ಭರದ್ವಾಜ್ ಅವ್ರು ಕೊಟ್ಟಿದ್ದರು ಒಂದು ಸತಿ ಪಾಪ, ನನ್ನ ಜೂನಿಯರ್ಸ್ ದೀಪು, ಪ್ರೀತಾ ಮತ್ತು ಪಡ್ಡು ಅವರೆಲ್ಲ ಸೇರಿ ಕೊಟ್ಟಿದ್ದರು. ಅದೊಂದು ತುಂಬ ನೆನಪಲ್ಲಿ ಉಳಿಯುವಂತಹ ಬರ್ತ್ಡೇ. ಸೊ ಸರ್ಪ್ರೈಸ್ ಕೊಟ್ಟಿದ್ದು ಖುಷಿಯಾಗಿತ್ತು ಅದೆಲ್ಲ. ಸೊ ಹೀಗಾಗಿದೆ. ಸೊ ನನಗೇನು ಅನ್ನಿಸ್ತಾ ಇದೆ ಅಂದರೆ ಬೇಸಲ್ಲಿ ದ್ರಾಕ್ಷಿ ಬೇಡ, ಎನಿವೇಸ್ ಏನಪ್ಪ ದಾಳಿಂಬ್ರೆ ತರಿಸಿದ್ದೀನಿ ಅದನ್ನು ಹಾಕೋಣ ಅಂತ, ಇಲ್ಲಾಂದರೆ ಮೊನೋಟೋನಸ್ ಅನಿಸ್ತಾ ಇದೆ. ನೋಡೋಣ. ಕೆಳಗಡೆ ಏನು ದ್ರಾಕ್ಷಿ ಹಾಕಿದ್ದೆ ಅಲ್ಲೆಲ್ಲ ಇವಾಗ ದಾಳಿಂಬ್ರೆಯಿಂದ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ. ಆದಷ್ಟು ಜಾತ್ರೆ ಮಾಡ್ತಾಯಿದ್ದೀನಿ. ಇದು ರವಿಚಂದ್ರನ್ ಸೆಟ್ ಹೋಗ್ಬಿಟ್ಟು ಬೇರೆ ಸೆಟ್ ಥರ ಆಗ್ತಾಯಿದೆ. ಓಕೆ, ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಇಟ್ಸ್ ಓಕೆ. ನಮ್ಮ ಹುಡುಗಿ ಅಡ್ಜಸ್ಟ್ ಮಾಡ್ಕೊತಾಳೆ, ಮಾತಿಗೆ ಹೇಳ್ತಿರ್ತಾಳೆ ನಿನ್ನ ಲುಕ್ಸ್ ನೋಡಿ ಮದುವೆ ಆಗಿಲ್ಲ ಅಂತ. ಸೊ ಫಸ್ಟಿಗೆ ಖುಷಿ ಆಗ್ತಿತ್ತು, ಆಮೇಲೆ ಗೊತ್ತಾಯಿತು ನಾನು ಚೆನ್ನಾಗಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾಳೆ ಅಂತ. ಸೊ ಹಾಗಾಗಿ ಸೊ ಲುಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಪ್ರಯತ್ನ ಈಸ್ ಇಂಪಾರ್ಟೆಂಟ್. ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕಾದು ನೋಡಬೇಕು. ಈಗ ಇದನ್ನು ಬಚ್ಚಿಡೋದೇ ಒಂದು ದೊಡ್ಡ ಕಾರ್ಯ, ಎಲ್ಲಿ ಬಚ್ಚಿಡಬೇಕು ಅಂತ ಗೊತ್ತಾಗಲ್ಲ. ಈ ಸರ್ಪ್ರೈಸ್ ಕೊಡುವಾಗ ಇನ್ನೊಂದೇನಪ್ಪ ಅಂದರೆ ನಾವು ಸರ್ಪ್ರೈಸಿಗೇನೋ ಅಡುಗೆ ಅಥವಾ ಮಾಡಿಬಿಡ್ತೀವಿ, ಆಮೇಲೆ ಕ್ಲೀನು ನಾವೇ ಮಾಡಬೇಕು. ಇನ್ನೊಂದ್ಸತಿ ಆಗ್ಬಿಡುತ್ತೆ ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಅವ್ರಿಗೆ ಮಾಡೋಕ್ಕೆ ಬಿಟ್ಟರೆ ಅದಲ್ಲಿ ಏನು ಸರ್ಪ್ರೈಸ್ ಆಗೋಲ್ಲ ಅಥವಾ ಅವ್ರಿಗೆ ಖುಷಿನೂ ಆಗೋಲ್ಲ. ಸೊ ಅದರಿಂದ ಆಲ್ಮೋಸ್ಟ್ ಸೊ ಈಗ ಇದನ್ನು ಅವಳಿಗೆ ಗೊತ್ತಾಗ್ದಂಗೆ ಬಚ್ಚಿಡಬೇಕು. ಇವನ್ನೆಲ್ಲ ಇದೊಂಥರ ಹೆಂಗಪ್ಪ ಅಂದರೆ ಯಾವುದೋ ಕ್ರೈಮ್ ಥ್ರಿಲ್ಲರ್ ದೃಶ್ಯ ಫಿಲಮ್ ಥರ, ಅವಳಿಗೆ ಕ್ಲೂ ಸಿಗಬಾರ್ದು. ನೋಡೋಣ ಎಷ್ಟು ಮಟ್ಟಿಗೆ ಅದು ನನಗೆ ಮೇಂಟೈನ್ ಮಾಡೋಕ್ಕಾಗತ್ತೆ ಅಂತ.
ಹೋಪ್ಫುಲಿ ಅವಳು ಹೋದಳು ಬಂದ ಕೂಡಲೇ ಫ್ರಿಡ್ಜ್ ತೆಗೆದೇ ಇದ್ದರೆ ನಾನು ಬಚಾವ್. ಟಂಟಡಾನ್, ಫೈನಲ್ ಕೇಕ್ ಹೀಗಾಗಿದೆ. ಸೊ ಈಗ ಸರ್ಪ್ರೈಸ್ ಮೇಂಟೈನ್ ಮಾಡಬೇಕು ಅಂದರೆ ಬಚ್ಚಿಡಬೇಕು. ನೋಡೋಣ ಎಷ್ಟು ಮಟ್ಟಿಗೆ ಅವಳು ಯಾವತ್ತು ಫ್ರಿಡ್ಜ್ ಓಪನ್ ಮಾಡದೇ ಇರೋಳು ಇವತ್ತೇನೋ ಫ್ರಿಡ್ಜ್ ಓಪನ್ ಮಾಡಿಬಿಟ್ರೆ ಸರ್ಪ್ರೈಸ್ ಎಲ್ಲ ವೇಸ್ಟ್. ದೇವರೇ ಕಾಪಾಡಪ್ಪ. ಸೊ ಎಲ್ಲ ಬಚ್ಚಿಟ್ಟಿದ್ದೀನಿ ಮೀನ್ಸ್ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. Happy birthday to you. Good boy. ಏನು ತಿನ್ಸ್ಲಿ ಅವರಿಗೆ? ಕಡ್ಡಿ ಇದಾವೆ ಒಳಗಡೆ. ಕಿವಿ ತಿನ್ಸಿ ಸ್ವಲ್ಪ ಒಮ್ಮೆ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಇಲ್ಲ ಅವ್ನು ಯಾವಾಗ ತಿಂದ